ಹೈ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ವಿಡಿಯೋ. ವನಶ್ರೀ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೋಗ್ತಾ ಇರೋದು ನಂಜನಗೂಡು. ಇಲ್ಲಿಂದ ಮೈಸೂರಿಂದ ನಂಜನಗೂಡಿಗೆ ಹೋಗ್ತಾ ಇದ್ದೀನಿ ಫಂಕ್ಷನ್ಗೆ. ಮದುವೆನೂ ಇದೆ ಮತ್ತೆ ಮುಂಜಿನೂ ಇದೆ. ಹೋಗೋಣ. ನನ್ನ ಕೈಲಾದಷ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ. ನಮ್ಮದೇ ಆದಂಥ ಸಮುದಾಯದಲ್ಲಿ, ನಮ್ಮದೇ ಆದಂಥ ಕ್ಯಾಸ್ಟಲ್ಲಿ ಈ ಕಾರ್ತಿಕ್ ಮಾಸದಲ್ಲಿ ಮಾಡ್ತಾರೆ ಸಾಮೂಹಿಕವಾಗಿ ಮದುವೆ ಮತ್ತೆ ಮುಂಜಿ ಮಾಡ್ತಾರೆ. ನನ್ನ ಕೈಲಾದಷ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ. ಬನ್ನಿ, ನಿಮಗೂ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಮದುವೆ ಮತ್ತೆ ಮುಂಚಿ ಸಾಮೂಹಿಕವಾಗಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಗೋಗಿದೆ ನೋಡಿ. ಇವಾಗ ಏನಿದ್ರು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಹೋಗೋಣ ಬನ್ನಿ, ಬ್ಯಾಗ್ ತಗೊಳ್ಳೋಣ. ರೆಡಿ ಆಗಿದ್ದೀನಿ, ಹೋಗೋಣ ಇವಾಗ. ಲೆಟ್ಸ್ ಗೋ. ಬ್ಯಾಗ್ ಹಾಕೊಳ್ಳೋಣ. ಬಸ್ ಬಂತು, ಹೋಗೋಣ. ಮುಂದೆ ಡೋರ್ ಓಪನ್ ಮಾಡಿಲ್ಲ, ನಡಿ. ಹಾಕೋತಾ ಇದ್ದೀವಿ. ನೋಡಿ ಗೈಸ್, ಬೆಳಿಗ್ಗೆನೆ ಮೆಜೆಸ್ಟಿಕ್ ಬಂದಿದ್ದಾಯ್ತು. ಹೋಗೋಣ. ಮೆಜೆಸ್ಟಿಕ್ ಬಂದಿದ್ದಾಯ್ತು, ಹೋಗೋಣ. ಹೌದಾ ನೋಡಿ, ಬೆಳಿಗ್ಗೆನೆ ಇನ್ನು ಮೆಜೆಸ್ಟಿಕ್ ಅಲ್ಲಿ ಬಸ್ಗಳು ಹೆಂಗ್ ನಿಂತಿದೆ. ಇವಾಗೆಲ್ಲ ಸ್ಟಾರ್ಟ್ ಮಾಡ್ಕೊತಾರೆ ನಿಧಾನಕ್ಕೆ. ಹೋಗೋಣ. देखा सर, हजार का सर. ವಾವ್, ಮೆಜೆಸ್ಟಿಕ್ ಇಂದ ರೈಲ್ವೆ ಸ್ಟೇಷನ್ ಹೋಗ್ಬೇಕು ಗೈಸ್. ರೈಲ್ವೆ ಸ್ಟೇಷನ್ ಹೋಗಿ ಟಿಕೆಟ್ ತಗೋಬೇಕು. ಸೊ ಅದಕ್ಕೋಸ್ಕರ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇಂದ ರೈಲ್ವೆ ಸ್ಟೇಷನ್ಗೆ. ಹೋಗೋಣ ಬನ್ನಿ. ಹಾಯ್ ಗೈಸ್, ರೈಲ್ವೆ ಸ್ಟೇಷನ್ ಬಂದಾಯ್ತು. ಇವಾಗ ಟಿಕೆಟ್ ತಗೊಳ್ಳೋ ಟೈಮು. ಮೈಸೂರು ಹೋಗ್ತಾ ಇರೋದಲ್ಲ, ಇಲ್ಲೇ ಹತ್ರನೇ. ಸೊ ಅದಕ್ಕೋಸ್ಕರ ಅನ್ರಿಸರ್ವ್ ಟಿಕೆಟ್ ಅಲ್ಲೇ ತಗೋತಾ ಇದ್ದೀನಿ. ಹೋಗೋಣ ಬನ್ನಿ, ಟಿಕೆಟ್ ತಗೊಳ್ಳೋಣ. ಖಾಲಿನೇ ಇದೆ, ಸಾರಿ ರಶ್ ಇದೆ ಸ್ವಲ್ಪ. ಟಿಕೆಟ್ ತಗೊಂಡು ಸಿಗ್ತೀನಿ ಗೈಸ್, ಟಿಕೆಟ್ ತಗೊಂಡು ಸಿಗ್ತೀನಿ. ಟಿಕೆಟ್ ತಗೊಂಡು ಸಿಗ್ತೀನಿ. A few moments later. ನೋಡಿ ಗೈಸ್, ಇವಾಗ ಬಂದಿದ್ದೀನಿ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ಗೆ ಬಂದಾಯ್ತು. ಟಿಕೆಟ್ ತಗೊಂಡಿದ್ದಾಗಿದೆ. ಪ್ಲಾಟ್ಫಾರಂ ಯಾವುದು ಅಂತ ಇನ್ನೂ ಗೊತ್ತಾಗಿಲ್ಲ. ನೋಡೋಣ ಇರಿ. ಪ್ಲಾಟ್ಫಾರಂ ಯಾವುದು ಅಂತ ಇನ್ನೂ ಗೊತ್ತಾಗಿಲ್ಲ, ಆಗ್ತಿಲ್ಲ ಇನ್ನು. ಈಗಿನಲ್ಲಿ ಇನ್ನು ಬೇರೆ ತೋರಿಸ್ತಾ ಇದೆ. 7:50 ಇದೆ ಟೈಮು.
ಮೈಸೂರಿಗೆ ಹೋಗುವಂಥದ್ದು ನಾವು ತಗೊಂಡಿರೋ ಟಿಕೆಟ್ಗೆ. ಕೆಳಗಡೆ ಇಳಿದು ಹೋಗೋಣ. ಇನ್ನೂ ಟೈಮ್ ಐತೆ ಗೈಸ್, ಇನ್ನೂ ಟೈಮ್ ಇದೆ. ಸಿಗ್ತೀನಿ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತೀನಿ ಗೈಸ್. ನೋಡಿ ಗೈಸ್, ಇವಾಗ ಟ್ರೈನ್ ಅಲ್ಲಿ ಕೂತ್ಕೊಂಡಿದೀವಿ, ಸೀಟು ಸಿಕ್ಕಿದೆ. ಏನ್ ರಿಸರ್ವೇಶನ್ ಅಲ್ಲ, ಅನ್ರಿಸರ್ವ್ಡ್. ಹೋಗೋಣ ಇವಾಗ ನಂಜನಗೂಡಿಗೆ. ಇಲ್ಲಿಂದ ಮೈಸೂರು, ಮೈಸೂರಿಂದ ನಂಜನಗೂಡು. ಇನ್ನು 1 hour ಕಾಯ್ಬೇಕು ನಂಜನಗೂಡಲ್ಲಿ ಹೋಗ್ಬೇಕಂದ್ರೆ. ನೋಡೋಣ, ವೇಟ್ ಅಂಡ್ ಸಿ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ನಂಜನಗೂಡಲ್ಲಿ ಇದ್ದಾರೆ, ಮೀಟ್ ಮಾಡೋಣ ಹೋದ್ಮೇಲೆ. ಊರಿಗೆ ಬಾಯಿ ಹೇಳಿ ಮೈಸೂರಿಗೆ ಹೋಗೋಣ. ಚನ್ನಪಟ್ಟಣ ಬಂದಿದೆ. ನಮ್ಮ ಯೂಟ್ಯೂಬರ್ ವಿಕಾಸ್ ಗೌಡ ಅವರ ಊರು ಚನ್ನಪಟ್ಟಣ ಬಂತು. ನೋಡಿ, ಪ್ರಮೋಷನ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ವಿಕಾಸ್ ಗೌಡ ಅವರ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. चन्नपट्टनम ಗೈಸ್, ಚನ್ನಪಟ್ಟಣ ಬಂದಿದೆ ನೋಡಿ. ನಮ್ಮ ವಿಕಾಸ್ ಗೌಡ ಅವ್ರ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರ್ಯಾರು ವಿಕಾಸ್ ಗೌಡ ಫ್ಯಾನ್ಸ್ ಇದ್ದೀರೋ ಎಲ್ಲರೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ. ಮೈಸೂರು ಬಂತು, ಇಳಿಯೋಣ ಇವಾಗ. ಬನ್ನಿ ಇಳಿಯೋಣ. ಮೈಸೂರು ಬಂತು. ಮೈಸೂರು ಬಂದಿದೆ ಗೈಸ್. ಇವಾಗ ನಂಜನಗೂಡಿಗೆ ಹೋಗೋದಕ್ಕೆ ಇನ್ನೂ ಒಂದು ಟ್ರೈನ್ ಚೇಂಜ್ ಮಾಡಬೇಕು. 1 hour ಇದೆ, ಅದು 11:45 ಏನೋ ಇದೆ ಟ್ರೈನ್. ಕೊನೆಗೂ ಮೈಸೂರಿಗೆ ರೀಚ್ ಆಗಿದ್ದೀನಿ ನೋಡಿ. ಮೈಸೂರಿಗೆ ರೀಚ್ ಆಗಿದ್ದೀನಿ ಇವಾಗ ಇನ್ನೂ 1 hour ಕಾಯ್ಬೇಕು. 1.25 hour ಕಾಯ್ಬೇಕು.
ನಂಜನಗೂಡ್ಗೆ ಹೋಗೋದಕ್ಕೆ ಟ್ರೈನು ಬೈ ಮಾಡ್ಬೇಕು ಟಿಕೆಟ್. ಅಲ್ಲಿವರೆಗೂ ಸ್ವಲ್ಪ ರೈಲ್ವೆ ಸ್ಟೇಷನ್ ಅಲ್ಲೇ ಇಲ್ಲೇ ತಿರ್ಗಾಡೋಣ ಅಂತ ತಿರ್ಗಾಡ್ತಾ ಇದ್ದೀನಿ ನೋಡಿ. ಮೈಸೂರು ಮೈಸೂರು ರೈಲ್ವೆ ಸ್ಟೇಷನ್ ನೋಡಿ ಹಿಂಗೈತೆ. ಇಲ್ಲೇ ತಿರ್ಗಾಡ್ತಾ ಇರ್ಬೇಕು ನಾನು ಒಂದು ಅರ್ಧ ಮುಕ್ಕಾಲ್ ಅವರ್ ನಾನು ಇಲ್ಲೇ ತಿರ್ಗಾಡ್ತಾ ಇರ್ಬೇಕು. ನಮ್ಮ ನೋಡಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಗೈಸ್ ಆಮೇಲೆ ಸಿಗ್ತೀನಿ. ನಂಜನಗೂಡು ಟ್ರೈನ್ ಟಿಕೆಟ್ ತಗೋಬೇಕು. ಒಂದು ಹಾಫ್ ಅನ್ ಅವರ್ ಸಿಗ್ತೀನಿ. ಟ್ರೈನ್ ಹತ್ತದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಟಿಕೆಟ್ ಸಿಕ್ಕಿದೆ ನಂಜನಗೂಡಿಗೆ. ನಾನು ನಮ್ಮಮ್ಮ ಇಬ್ರು ಹೋಗ್ತಾ ಇರೋದು. ಟಿಕೆಟ್ ಸಿಕ್ತು. ಇವಾಗ ಪ್ಲಾಟ್ಫಾರಮ್ ಹೋಗ್ಬಿಟ್ಟು ಕೂತ್ಕೊಳ್ಳೋಣ. ಸ್ವಲ್ಪ ವೇಟ್ ಮಾಡಿದ್ರೆ ನಮ್ಮಮ್ಮ ಗೈಸ್ ಇವಾಗ ಪ್ಲಾಟ್ಫಾರಮ್ 6 ಹೋಗ್ಬೇಕು. ಹೋಗೋಣ ಪ್ಲಾಟ್ಫಾರಮ್ 6ಗೆ. तमाशा दपा 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 का नहीं गया. चालान भी 1000 गलांती ಹೋಗ್ ಹೋಗ್ನೆ ಆಡ್ಬೋದಾ ಸಾತದೇನ. ಯಾವ್ದು ಗುರುವೆ ಪ್ಲಾಟ್ಫಾರಮ್ 45 ನಡೀತಾ ಇದೆ. 5 6 प्लेटफॉर्म 6 प्लेटफॉर्म 6 काय बोले
ಅಗಳಕಿ ಸರ್. ಗೈಸ್ ಟ್ರೈನ್ ಹತ್ತದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿವರೆಗೂ ಬ್ರೇಕ್. ಹಲೋ ಗೈಸ್, ನಂಜನಗೂಡ್ಗೆ ಹೋಗೋ ಟ್ರೈನ್ ಬಂತು, ಇವಾಗ ಹತ್ತೋಣ. ನಂಜನಗೂಡ್ಗೆ ಹೋಗೋ ಟ್ರೈನ್. ಗೈಸ್ ಕೊನೆಗೂ ಸೀಟ್ ಸಿಕ್ತು, ಖಾಲಿ ಇದೆ ಟ್ರೈನ್. ಉಳ್ಳಾಡ್ಕೊಂಡು ಮಲ್ಕೊಂಡೆ ಹೋಗ್ಬೋದು, ಹಂಗಿದೆ ಟ್ರೈನ್. ಇವಾಗ ಖಾಲಿ ಇದೆ. ಫೋನ್ ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟಿದೆ, ಫೋನ್ ಚಾರ್ಜಿಂಗ್ ಹಾಕಿ ಚಾರ್ಜಿಂಗ್ ಮಾಡ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಆಮೇಲೆ ನಂಜನಗೂಡಲ್ಲಿ ಇಳಿದ್ಮೇಲೆ ಗೈಸ್ ಕೊನೆಗೂ ಮೈಸೂರಿಂದ ಟ್ರೈನ್ ಓಡ್ತಾ ಇದೆ ನಂಜನಗೂಡ್ಗೆ. ತುಂಬಾ ಲೇಟ್ ಆಗಿ ಡಿಲೇ ಆಗಿ ಹೋಗ್ತಾ ಇದೆ ಟ್ರೈನ್. 11:45 ಬಿಡ್ಬೇಕಾಗಿದ್ದು ಟ್ರೈನು 12:15 ಬಿಟ್ಟಿದೆ. 12:15 ಇನ್ನೂ ಒಂದ್ 5 ನಿಮಿಷ ಇರ್ಬೇಕನ್ನೋ ಟೈಮಲ್ಲಿ ಬಿಟ್ಟಿದೆ. ಟ್ರೈನ್ ಎಲ್ಲ ಖಾಲಿ ಖಾಲಿ ಓಡಿತಾ ಇದೆ, ಓಡ್ತಾ ಇದೆ, ನಿಧಾನಕ್ಕೆ ಹೊರಡ್ತಾ ಇದೆ ಟ್ರೈನ್. A few minutes later. ಗೈಸ್ ಕೊನೆಗೂ ನಂಜನಗೂಡು ಬಂತು, ಇಳಿಯೋಣ ಬನ್ನಿ. ಕೊನೆಗೂ ನಂಜನಗೂಡಿಗೆ ರೀಚ್ ಆಗಿದ್ದಾಯ್ತು ಗೈಸ್. ಇವಾಗ ನಂಜನಗೂಡಿಗೆ ರೀಚ್ ಆಗಿದ್ದಾಯ್ತು. ಇವಾಗ ದೇವಸ್ಥಾನದ ಹತ್ರ ಎದುರುಗಡೆ ಚೌಟ್ರಿ ಇದೆ, ದೇವಸ್ಥಾನದ ಎದುರುಗಡೆ. ಇವಾಗ ಅಲ್ಲಿ ಹೋಗ್ಬೇಕು, ಫಂಕ್ಷನ್ ನಡೀತಾ ಇದೆಯಲ್ಲ, ಅಲ್ಲಿ ರೀಚ್ ಆಗ್ಬೇಕು ಇವಾಗ. ಹೋಗೋಣ ಬನ್ನಿ, ನಡ್ಕೊಂಡು ಹೋಗೋಣ ಇವಾಗ ದೇವಸ್ಥಾನದ ಹತ್ರ. ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಹೋಗೋಣ ಮೊದ್ಲು. ಕೂತ್ಕೊಂಡು ಬೇಜಾರೇ ಆಗ್ಬಿಡ್ತು ಗೈಸ್, ಕೂತ್ಕೊಂಡು ಬೇಜಾರೇ ಆಗ್ಬಿಡ್ತು. ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು, ಟ್ರೈನ್ ಅಲ್ಲಿ ಕೂತ್ಕೊಂಡು. ಬನ್ನಿ. ಗೈಸ್ ನಡಿ ಮಾರ್ಕೆಟ್ ಬಂದಾಯ್ತು, ನಂಜನಗೂಡು ಮಾರ್ಕೆಟ್. ಇದೆಲ್ಲ અહીં હાથમાં અહીં હાથમાં દે દે દે. ಗೈಸ್ ಹೆವಿ ಬಿಸಿಲಿದೆ, ತುಂಬಾ ಬಿಸಿಲು. ಆಲ್ರೆಡಿ ಸುಸ್ತಾಗ್ಬಿಟ್ಟಿದೀನಿ, ಬಿಸಿಲು ಜಾಸ್ತಿ ಇದೆಯಲ್ಲ ಅದಕ್ಕೆ. ಮೊದ್ಲು ಊಟ ಮಾಡ್ಬೇಕು, ಬೆಳಿಗ್ಗೆ ನಾಷ್ಟಾನು ಮಾಡಿಲ್ಲ. ಇವಾಗ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ರೆ ಸುಸ್ತಾಗ್ಬಿಡ್ತೀನಿ ಇನ್ನಷ್ಟು. ನಾನು ಬಿಸಿಲಿಗೆ ಇನ್ನಷ್ಟು ಸುಸ್ತಾಗ್ಬಿಟ್ಟಿದ್ದೀನಲ್ಲ,
ಮೊದ್ಲು ಊಟ ಮಾಡ್ಬೇಕು ನಾನು. ನಮ್ಮ ಅಮ್ಮಗೋಸ್ಕರ ವೇಟಿಂಗ್ ಬರ್ತಾ ಇದ್ದ ನಾವು. ನೋಡಿ ಗೈಸ್, ಮಾರ್ಕೆಟ್ ಅಲ್ಲಿ ಹೆಂಗಿದೆ. ತುಂಬಾ ಬಿಸಿಲು ಹೊಡಿತಾ ಇದೆ ಗೈಸ್. ತುಂಬಾ ಬಿಸಿಲು ಹೊಡಿತಾ ಇದೆ, ಸೆಕೆ ಕಿತ್ಕೊ ಬರ್ತೈತೆ. ಮೊದ್ಲು ಸ್ನಾನ ಮಾಡ್ಬೇಕು. ನದಿಗೆ ಹೋಗಿ ಸ್ನಾನ ಮಾಡೋವರೆಗೆ ಸ್ವಲ್ಪ ಇದಿರಲ್ಲ, ಸಮಾಧಾನ ಇರಲ್ಲ. ನೀರಲ್ಲಿ ಇಳಿದ ಮೇಲೆ ತಣ್ಣಗಿರುತ್ತೆ, ನದಿ ನೀರಲ್ವಾ, ತಣ್ಣಗಿರುತ್ತೆ. ನಮ್ಮ ಅಮ್ಮನ ಹಿಂದೆ ಬಿಟ್ಬಿಟ್ಟು ನಾನು ಮುಂದೆ ಮುಂದೆ ಹೋಗ್ತಾ ಇದ್ದೀನಿ ನೋಡಿ. ಗೈಸ್, ಕೊನೆಗೂ ದೇವಸ್ಥಾನದ ಹತ್ರ ಬಂದಿದೀವಿ. ಚೌಟ್ರಿ ಹತ್ರ ಹೋಗ್ಬೇಕು ಇವಾಗ. ಚೌಟ್ರಿ ಎದುರುಗಡೆನೆ ಕಾಣ್ತಾ ಇದೆ, ದೇವಸ್ಥಾನದ ಎದುರುಗಡೆ. ಹೋಗೋಣ ಬನ್ನಿ. ಊಟ ಕೊಡ್ತಾ ಇದ್ರೆ ಮೊದ್ಲು ಊಟ ಮಾಡ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗೋಣ. ಮೊದ್ಲು ತುಂಬಾ ಬಿಸಿಲು ಹೊಡಿತಾ ಇದೆ, ಮೊದ್ಲು ಬ್ಯಾಗ್ ಇಡ್ಬೇಕು. ಬನ್ನಿ ಚೌಟ್ರಿಗೆ ಹೋಗೋಣ. ನೋಡಿ, ಚೌಟ್ರಿ ಬಂತು. ನೋಡಿ ಚೌಟ್ರಿ. ಇದೇ ಚೌಟ್ರಿ. ಹೋಗೋಣ ಒಳಗಡೆ, ಬನ್ನಿ ಗೈಸ್, ಬನ್ನಿ ಹೋಗೋಣ ಚೌಟ್ರಿ ಒಳಗಡೆ ಹೋಗಿ. ಚೌಟ್ರಿ ಒಳಗಡೆ ಹೋಗೋಣ. ಜಾಸ್ತಿ ಜನ ಬಂದಿದ್ದಾರೆ ಗೈಸ್. ಚೌಟ್ರಿ ಒಳಗಡೆ ಬಂದಿದ್ದಾಯ್ತು ಗೈಸ್, ಚೌಟ್ರಿ ಒಳಗಡೆ ಬಂದಿದ್ದಾಯ್ತು. ಹೋಗೋಣ ಮೇಲ್ಗಡೆ ಹೋಗೋಣ. ಊಟ ಕೊಡೋ ಜಾಗ. ಗೈಸ್ ನೋಡಿ, ಇದೇ ಹಾಲಲ್ಲಿ ಮದ್ವೆ ಮತ್ತೆ ಮುಂಜಿ ಮಾಡೋದು. ದೊಡ್ಡ ಹಾಲ್ ಇದೆ.
ನೋಡಿ ಗೈಸ್, ಇದೇ ದೊಡ್ಡ ಹಾಲು ಮಂಟಪ. ಇದೇ ಚೌಟ್ರಿನಲ್ಲಿ ನನಗೂ ಮುಂಜಿ ಆಗಿದ್ದು 2016 ನಲ್ಲಿ ನವೆಂಬರ್ ನಲ್ಲೇ, ಇದೇ ತಿಂಗಳಲ್ಲೇ ಆಗಿದ್ದು. ನೋಡೋಣ. ಮೊದ್ಲು ಇನ್ನು ಊಟ ಏನು ಇದ್ದಿಲ್ಲ, ಮೊದ್ಲು ಸ್ನಾನ ಮಾಡ್ಕೊ ಬರ್ಬೇಕು ಗೈಸ್. ಗೈಸ್, ಇವಾಗ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನದಿ ಹತ್ರ. ಸೊ ಹೋಗ್ಬಿಟ್ಟು ಸ್ನಾನ ಮಾಡ್ಕೊ ಬರ್ತೀನಿ. ನೋಡೋಣ, ಇನ್ನು ಸ್ವಲ್ಪ ಖಾಲಿ ಇದೆ, ರಶ್ ಏನಿಲ್ಲ ಛತ್ರ. ಹೋಗೋಣ ಇವಾಗ ಸ್ನಾನ ಮಾಡ್ಕೊಂಡು ನದಿ ಹತ್ರ ಸ್ನಾನ ಮಾಡ್ಕೊ ಬರೋಣ ಮೊದ್ಲು. ನೋಡಿ, ಎಲ್ರು ತರಕಾರಿ ಗಿರ್ಕಾರಿ ಎಲ್ಲ ಇದು ಮಾಡ್ತವ್ರೆ, ಕಟ್ ಮಾಡ್ತವ್ರೆ. ಹಸಿಮೆಣಸಿನ್ಕಾಯಿ, ಖಾರ, आता है ना चांस जस्ट 10 मिनट. ಅಷ್ಟೊಂದೇನಿಲ್ಲ ಜನಗಳು ಗೈಸ್, ಏನೋ ಒಂದ್ ಅರ್ಧ ಜನ ಇದ್ದಾರೆ. ಇನ್ನು ಬರ್ತಾರೆ ಒಂದು 6:30, 5 ಗಂಟೆ, 4 ಗಂಟೆ ಆ ಟೈಮಲ್ಲಿ ಎಲ್ಲ ಬರ್ತಾರೆ ಗೈಸ್. ಇದು ಇನ್ನೂ ಕಮ್ಮಿನೇ. ಬನ್ನಿ ಹೋಗೋಣ ನದಿ ಹತ್ರ, ಹೋಗೋಣ, ಸ್ನಾನ ಮಾಡ್ಕೊಂಡು ಬರೋಣ. ಗೈಸ್, ನಮ್ಮ ಅಮ್ಮ ಹೇಳ್ತಾರೆ ಊಟ ಮಾಡ್ಕೊಂಡೆ ಹೋಗೋಣ ಅಂತಾರೆ. ಊಟ ಮಾಡ್ಕೊಂಡಾಗ ಇಲ್ಲ ಅಂದ್ರೆ ಸ್ನಾನಕ್ಕೆ ಇಲ್ಲ, ಸ್ನಾನ ಮಾಡ್ಕೊ ಬಂದು ಊಟ ಮಾಡೋದ ಯೋಚನೆ ಮಾಡ್ತಾ ಇದ್ದೀನಿ. ಗೈಸ್, ಮೊದ್ಲು ಊಟ ಮಾಡ್ಕೊಂಡೆ ಆಮೇಲೆ ಹೋಗೋಣ ಸ್ನಾನಕ್ಕೆ. ಗೈಸ್, ಅನ್ನ ಸಾಂಬಾರು, ಆಲೂಗಡ್ಡೆ ಪಲ್ಯ, ಆಮೇಲೆ ಉಪ್ಪಿನಕಾಯಿ ಎಲ್ಲ ಸಿಂಪಲ್ ಆಗಿದೆ ಊಟ, ಎಲೆ ಊಟ. ಬನ್ನಿ ತಿನ್ನೋಣ. ಎಷ್ಟು ಜನ ಗೈಸ್, ನದಿ ಹತ್ರ ಬಂದಾಯ್ತು. ನೋಡೋಣ ಸೂಲಿಕನ ಈಗ ಅವನಿದಾಂತಿ ಡುಕ್ಕಿಗಲಿಕನ್ ಕೇಳಲಿಕ್ಕ ನಾವು. ನೋಡ ಬನ್ನಿ ಗೈಸ್, ನೀರು ಎಷ್ಟು ಆಳ ಇದೆ ಅಂತ, ನೀರು ಎಷ್ಟಿದೆ ನೋಡೋಣ. ಪರವಾಗಿಲ್ಲ ಅನ್ಸ್ತಾ ಇದೆ. ಲಾಡು ಪ್ರಸಾದ ದೇವಾಲಯ ಎದುರ ಭಾಗದಲ್ಲಿ, ಹಾಗೆ ಪಾದರಕ್ಷೆಗಳು, ಶೌಚಾಲಯಗಳು ಎಲ್ಲ ಉಚಿತ. ದಾಸಭವನದಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ಭಕ್ತಾದಿಗಳು ಪ್ರಸಾದಕ್ಕೆಲ್ಲ ಕೆಳಗಡೆ ಡೌನಲ್ಲಿ ಹೋಗ್ಬೇಕು. ಹಣ್ಣುಕಾಯಿ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಕವರ್ ಬದಲಿ ಒಂದು ಹ್ಯಾಂಡ್ ಬ್ಯಾಗ್ ಪೂಜೆ